ಹಲೋ ಅಪ್ಪ, ನಾನು ನಿಮ್ಮ ಮಗಳು ಶಿರುಣಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಕೇಳ್ಕೊಳಪ್ಪ. ಯಾಕಪ್ಪ ಇನ್ನೂ ಮಹತ್ ಕಾರ್ಯ ಮುಗ್ದಿಲ್ವಾ ನಿಂದು? ಮುಗ್ದಿದ್ರೆ ಕರ್ಕೊಂಡು ಹೋಗೋದಲ್ವಾ? ಯಾಕಪ್ಪ ಇಲ್ಲಿ ಬಿಟ್ಟಿದ್ಯಾ ನನ್ನ? ಏನಂತ ತಪ್ಪು ಮಾಡಿದ್ದೀನಿ ನಾನು? ಯಾಕಪ್ಪ ಹಿಂಸಿಸ್ತಾ ಇದ್ದೀರಾ ನಮಗೆ ನೀವು? ಯಾಕಪ್ಪ ನನ್ನ ಹುಟ್ಟಿಸ್ದೆ? ಯಾಕಾದ್ರೆ ಇಲ್ಲೇ ಬಿಡೋದಕ್ಕೋಸ್ಕರ? ಹೇಳು ಅಪ್ಪ, ಏನು ಅಂತ ತಪ್ಪು ಮಾಡಿದ್ದೀನಿ ನಾನು? ಪ್ಲೀಸ್ ಅಪ್ಪ, ದಯವಿಟ್ಟು ಬಾಯ್ ಬಿಟ್ಟು ಮಾತಾಡು. ಮಹತ್ ಕಾರ್ಯ ಮುಗಿತಾ ನಿಂದು ಮಾಡಿದ್ದು? ಅಲ್ಲೆಲ್ಲ ಸತ್ಕಾರ ಆಗಿದೆಯಾ? ಹೇಳಪ್ಪ ದಯವಿಟ್ಟು ಕಣೋ, ಮಾತಾಡು ಅಪ್ಪ. ನಿನ್ನನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ಕಣೋ ಅಪ್ಪ. ಅಮ್ಮ, ಸಿಹಿ ಸ್ನೇಹ, ಪ್ಲೀಸ್ ಮಮ್ಮಿ ಡ್ಯಾಡಿ, ನೀವೇನು ಇದ್ರಾಗಿದ್ದೀರಪ್ಪ? ನಮಗಿಲ್ಲಿ ಯಾರು ನೋಡ್ತಾ ಇದ್ದಾರೆ ಅಂತ ಗೊತ್ತಾ ನಿನಗೆ? ಇಲ್ಲಿ ನಾನು ಒಬ್ಬಳೇ ಅಲ್ಲ ಕಣೋ, ಇಲ್ಲಿ ಯಾವುದೋ ಬೇರೆ ಅಮ್ಮನ ಜೊತೆ ಸೇರ್ಕೊಂಬಿಟ್ಟಿದ್ದೀನಿ ಕಣೋ. ಆಗ್ತಿಲ್ಲ ಕಣೋ, ನಿಜ ಹೇಳ್ತೀನಪ್ಪ. ನಾನೀಗ ನಾಸಿ ಆಗಿಲ್ಲಪ್ಪ. ನನ್ನ ವಿಗ್ರಹನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಕಣೋ. ಒಂದೂ ಹೊಡೆದಿಲ್ಲ ಕಣೋ. ದಯವಿಟ್ಟು ಬಾರೋ ಅಪ್ಪ, ನಾನು ನೋಡು. ದಯವಿಟ್ಟು ಬಾರೋ, ನಾನು ನೋಡಪ್ಪ. ದಯವಿಟ್ಟು ಕಣೋ, ಒಂದು ವಿಗ್ರಹನೂ ಹೊಡೆದಿಲ್ಲ ಕಣೋ. ನೀನು ಯಾಕೆ ಆಸ್ಪತ್ರೆಗೆ ಬರಲಿಲ್ಲ ಅಮ್ಮನ ನೋಡೋಕ್ಕೆ? ಅದಕ್ಕೆ ಉತ್ತರ ಕೊಡು ನನಗೆ. ಆಸ್ಪತ್ರೆಗೆ ನೀನು ನೋಡೋಕ್ಕೆ ಬಂದಿದ್ರೆ ನನಗೆ ಎಷ್ಟು ಖುಷಿಯಾಗಿರೋದು ಗೊತ್ತಾ? ಹೇಗೋ ಒಂದು ಹಾಕಿದೆ ತಾನೇ ಮೆಸೇಜು, ಬರೋಕ್ಕೇನಾಗಿತ್ತು ನಿನಗೆ? ಅಮ್ಮಂಗೆ ಜ್ಞಾನಪಾನ ಇಲ್ಲದೆ ಮಲಗಿಸ್ಬಿಟ್ಟಿದ್ರು ಕಣೋ. ಏನಂತ ಪ್ಲೀಸ್ ಅಪ್ಪ, ಏನಂತ ಮಾತಾಡಲಿ ನಾನು? ಪ್ಲೀಸ್ ಅಪ್ಪ, ದಯವಿಟ್ಟು ಕರ್ಕೊಂಡು ಹೋಗಪ್ಪ ನನ್ನ ಸ್ಮಿತಾ ಅಲ್ಲ ಕಣಯ್ಯ, ನಿನ್ನ ಮಗಳು ಶಿರುಣಿ ಕಣೋ. ನಾನು ಮಾತಾಡ್ತಿರೋದಕ್ಕೆ ವಯಸ್ಸರಿ ಶಿರುಣಿ ಧಾವನ್ ಕಣೋ. ದಯವಿಟ್ಟು ಕಣೋ, ದಯವಿಟ್ಟು ಎದ್ದು ಬಾರೋ ಕೃಷ್ಣ. ದಯವಿಟ್ಟು ನಾನು ನೋಡಪ್ಪ. ಸಮಿತಾ ಕಣೋ ನಾನು. ದಯವಿಟ್ಟು ಕಣೋ, ಬಂದು ನನ್ನನ್ನು ಒಂದ್ಸರಿ ನೋಡೋಕ್ಕಾಗಲ್ವ ನಿನಗೆ? ನನಗೆ ಮುಖ ಕಸಿ ಮಾಡಿದ್ದಾರೆ ಕಣೋ. ಕಸಿ ಮಾಡಿ ಇಟ್ಬಿಟ್ಟಿದ್ದಾರೆ ನನ್ನ ಮುಖನ ಅಪ್ಪ. ಬಿಳಿ ಕೂದಲೆಲ್ಲ ಹಾಕಿ ನನಗೆ ಕಸಿ ಮಾಡಿದ್ದಾರೆ ಕಣೋ. ಯಾಕೋ ನಿನಗೆ ಅರ್ಥ ಆಗ್ತಿಲ್ಲ. ಎಲೆಕ್ಟ್ರಾಲಿಸಿಸ್ ಕಣೋ ಮಾಡಿರೋದು, ನೋಡೋ ಸರಿಯಾಗಿ. ಎಲ್ಲರೂ ನನ್ನ ಇಲ್ಲಿ ಏನೇನೋ ಅಂತಾರಪ್ಪ, ಕೇಳ್ಕೊಳಕ್ಕಾಗಲ್ಲ ಮಾತನ್ನ ನಾನು. ಅಷ್ಟಿಷ್ಟು ನೋವಲ್ಲಪ್ಪ ನನಗೆ ನೋವು ಕೊಟ್ಟಿರೋದು ಇಲ್ಲಿ. ಯಾಕಪ್ಪ ನನಗೆ ಇಷ್ಟೊಂದು ಹಿಂಸಿಸ್ತಾ ಇದೀಯಾ? ನಾನು ಹುಟ್ಟಿದ್ದಕ್ಕೇನ ಇಷ್ಟು ನೋವು ನನಗೆ? ಯಾಕೋ ಮತ್ತೆ ಹುಟ್ಟಿಸ್ದೆ ನಾನು? ಯಾಕೋ ಜನ್ಮ ತಾಳಿಸ್ದೆ ಅಪ್ಪ? ಕಿಚ್ಚಪ್ಪ ಡ್ಯಾಡಿ, ಪ್ಲೀಸ್ ಡ್ಯಾಡ್, ಯಾಕಪ್ಪ ಇಷ್ಟೊಂದು ನೋವು ಕೊಡ್ತಾ ಇದೀಯಾ ನನಗೆ? ಏನಂತ ಆಗಿದೆ ಅಂತ ಗೊತ್ತಾ ನಿನಗೆ? ಸ್ಮೈಲಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ರು ಕಣೋ. ಪಟಾಕಿ ಹೊಡೆದಂಗೆ ಹೊಡೆದಿದ್ದಾರೆ ನಂಗೆ ತಲೆಗೆ. ಇನ್ನೂ ನಾನು ನೋವು ಇನ್ನೂ ಹಾಗೇ ಇದೆ ಕಣೋ. ದಯವಿಟ್ಟು ಅದನ್ನೆಲ್ಲ ಬ್ಯಾನ್ ಮಾಡಿಸಪ್ಪ. ನಿನಗೆ ಹೇಳ್ಕೊಳ್ದೆ ಇನ್ನು ಯಾರಿಗೋ ಹೇಳ್ಕೊಳ್ಳಿ ನಾನು? ದಯವಿಟ್ಟು ಕಣೋ, ಬೇಗ ಬಂದು ಸರಿ ಮಾಡಪ್ಪ ಇದನ್ನೆಲ್ಲ. ನನ್ನನ್ನು ಕರ್ಕೊಂಡು ಹೋಗು. ಎಲ್ಲರೂ ಇಲ್ಲಿನ ಇದು ಫಿಲಮು ಅಂತ ಸಾಯಿಸ್ತಾ ಇದ್ದಾರೆ. ಭ್ರಮೆ ಅಂತ ಇದೆಲ್ಲ. ವುಮೆನ್ ಹೆಲ್ಪ್ಲೈನ್ಗೆ, ಚೈಲ್ಡ್ ಹೆಲ್ಪ್ಲೈನ್ಗೆ, ಎಮರ್ಜೆನ್ಸಿ ನಂಬರ್ 112ಗೆ ಎಲ್ಲ ಕಾಲ್ ಮಾಡಿದ್ದೀನಿ ಕಣಪ್ಪ. ಆದರೂ ನೀನು ಬರ್ತಾ ಇಲ್ಲ ಅಪ್ಪ ನನಗೆ? ನಾನು ಏನು ಅಂಥ ತಪ್ಪು ನಾನು ಮಾಡಿದ್ದೀನಿ ಅಪ್ಪ ನಾನು? ದಯವಿಟ್ಟು ಕರ್ಕೊಂಡು ಹೋಗು ಡ್ಯಾಡ್. ದಯವಿಟ್ಟು ನನಗೆ ₹1 ಹಾಕ್ಬೇಡ ಡ್ಯಾಡಿ. ದಯವಿಟ್ಟು ನನ್ನ ಅಕೌಂಟ್ಗೆ ₹1 ಹಾಕ್ಬೇಡ ಡ್ಯಾಡಿ. ಯಾಕೆ ಗೊತ್ತಾ? ನೀನೇನಾದರೂ ನಂಗೆ ದುಡ್ಡು ಹಾಕಿದ್ರೆ ಇಲ್ಲಿ ನನಗೆ ದುಡ್ಡಿಗೋಸ್ಕರ ಬರ್ತಾ ಇದ್ದಾರೆ ಅಪ್ಪ. ಹೋಳು ಹಿಡಿಸ್ತಾರೆ ಕಣೋ. ದುಡ್ಡಿಗೋಸ್ಕರ ಹೋಳು ಹಿಡಿಸ್ತಾರೆ ಕಣೋ. ಭಯ ಆಗ್ತಾಯಿದೆ ಅಪ್ಪ. ದಯವಿಟ್ಟು ಕಣೋ, ನಂಗೆ ₹1 ಹಾಕ್ಬೇಡ. ನಂಗೆ ಒಂದು ಬರ್ತ್ಡೇ ಸರ್ಟಿಫಿಕೇಟ್ ಕೊಡು. ನೀನು ನಂಗೆ ಅದೊಂದು ನೀ ನನ್ನ ಮಗಳು ಅಂತ ನಾನು ನೋಡಪ್ಪ. ದಯವಿಟ್ಟು ಬರ್ತ್ಡೇ ಸರ್ಟಿಫಿಕೇಟ್ ಕೊಡು. ಎಂತಾದರೂ ಮಾಡ್ತೀನಿ ನಾನು. ಅದನ್ನೂ ಕೊಡ್ತಿಲ್ಲ, ಇದನ್ನೂ ಮಾಡ್ತಿಲ್ಲ. ಹೇಗೋ ಇರಲಿ ನಾನು ಇಲ್ಲಿ? ಹೇಳು ಅಪ್ಪ, ಬರ್ತ್ಡೇ ಸರ್ಟಿಫಿಕೇಟ್ ಕೊಡು ಅಂತ ನಿನಗೆ ಲೆಟರಲ್ಲಿ ಬರೆದಿದ್ದೆ ತಾನೇ? ಹೌದಮ್ಮ, ಬರೆದಿದ್ದೆ ಕಂದ. ನಾನು ಏನು ಮಾಡಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನಂಗೆ ಬರ್ತ್ಡೇ ಸರ್ಟಿಫಿಕೇಟ್ ಕೊಡು ಅಪ್ಪ.
10th ಆದರೂ ಮಾಡಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋದಾದರೂ ಪ್ರಯತ್ನ ಪಡ್ತೀನಿ. ಇದು ಯಾಕಪ್ಪ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೀಯ ನೀನು ಬರ್ತಿಲ್ಲ. ಬರ್ತ್ ಸರ್ಟಿಫಿಕೇಟ್ ವಾಟ್ಸಪ್ಪಲ್ಲಾದರೂ ಅಪ್ಲೋಡ್ ಮಾಡಪ್ಪ ದಯವಿಟ್ಟು ಕಣೋ. ನನಗಿಲ್ಲಿ ಅಮ್ಮ ಬಿಟ್ಟರೆ ಯಾರೂ ಇಲ್ಲ ಕಣೋ. ಇಲ್ಲಿ ನನಗೆ ಇಲ್ಲಿ ಯಾವುದೋ ಬೇರೆ ಅಮ್ಮ ಸೇರ್ಕೊಂಬಿಟ್ಟಿದೆ ಕಣೋ. ನೋಡು ಬಾರೋ ಅಪ್ಪ, ದಯವಿಟ್ಟು ಇಲ್ಲಿರೋದು ಸುಭದ್ರನ, ಪ್ರೇಮನ ಅಥವಾ ನ್ಯಾಗಿನ ಅಂತ ಗೊತ್ತಾಗ್ತಾ ಇಲ್ಲ ಕಣೋ ನನಗೆ. 3 ಜನ, ಒಬ್ಬ ಕೃಷ್ಣವೇಣಿನೂ ಒಬ್ಬ ಇತ್ತಪ್ಪ. ಬಜಾಜ್ ಫೈನಾನ್ಸಲ್ಲಿ ಲೋನ್ ಮಾಡೋದ್ರಲ್ಲಿ ಇದ್ಲು ಕಣ ಅವಳು. ಭಯ ಆಗ್ತಾ ಇದೆಯಪ್ಪ, ದಯವಿಟ್ಟು ಬೇಗ ಬಾರೋ ಅಪ್ಪ. ಭಯ ಆಗ್ತಿದೆ ಕಣೋ, ಅರ್ಥ ಮಾಡ್ಕೊಳ್ಳೋಣಪ್ಪ ನನ್ನ ಭಯನ. ಇದು ಯಾಕೆ ಅಪ್ಪ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಾ? ದಯವಿಟ್ಟು ಅಪ್ಪ, ದಯವಿಟ್ಟು ಬೇಗ ಬಂದು ನನ್ನ ಕರ್ಕೊಂಡು ಹೋಗೋದಕ್ಕಾಗಲ್ವಾ? ಎಲ್ಲರೂ ಇಲ್ಲಿದನ್ನ ಫಿಲಮು ಅಂತ ಅನ್ಕೋತಾ ಇದ್ದಾರೆ ಅಪ್ಪ. ಇದು ಫಿಲಮ್ ಅಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಹೌದಮ್ಮ, ಮತ್ತು ಹುಡ್ಸೋಕ್ಕೆ ಮಾತ್ರ ಆಗುತ್ತೆ. ಇದೊಂದು ಹೆಲ್ಪ್ ಮಾಡೋಕ್ಕಾಗಲ್ವ ನಿನಗೆ? ನನಗೇನು ದುಡ್ಡೇನೂ ಬೇಡಪ್ಪ, ನಂಗೆ ಬರ್ತ್ ಸರ್ಟಿಫಿಕೇಟ್ ಕೊಡು. 10th ಮಾಡಿ ನನಗೆ ಟೆಲಿಕಾಲರ್ ಜಾಬ್ ಯಾವುದಾದ್ರೂ ಒಂದು ವರ್ಕಿಗೆ ಹೋಗಿ ಸಾಯ್ತೀನಿ. ಯಾಕೆ ನನಗೆ ಆ ವರ್ಕ್ ಮಾಡೋಕ್ಕೂ ಬಿಡ್ತಾ ಇಲ್ಲ ನೀನು? ದಯವಿಟ್ಟು ನನಗೆ ಅದೆಲ್ಲ ಇರಲಿ. ನಂಗೆ ನಮ್ಮ ಅಪ್ಪ ಅಮ್ಮ ನೀನು ಬಾರೋ ಬೇಗ ಅಲ್ಲೇ. ಆಗ್ತಿಲ್ಲ ಕಣೋ ನನಗೆ, ದಯವಿಟ್ಟು ಹೇಳ್ತಾ ಇದ್ದೀನಿ. ನಾನು ನಿನ್ನ ಮಗಳು ಅಪ್ಪ, ಕಿಟಪ್ಪ, ದಯವಿಟ್ಟು ಕಣೋ ಬೇಗ ಬಂದು ಕರ್ಕೊಂಡು ಹೋಗೋದಕ್ಕಾಗಲ್ವ ನಿನಗೆ? ದಯವಿಟ್ಟು 1 ರೂಪಾಯಿನೂ ಕೊಡಬೇಡ ಅಪ್ಪ. ಇಲ್ಲಿ ಜಾತಕ ಪಕ್ಷಿ ಥರ ಕಾಯ್ತಾ ಇದ್ದಾರೆ ದುಡ್ಡುಗೋಸ್ಕರ. ನಿನಗದು ಗೊತ್ತಾದರೆ ಭಾರಿ ಒಳ್ಳೆಯದು ಅಪ್ಪ. 1 ರೂಪಾಯಿನೂ ನನ್ನ ಅಕೌಂಟಿಗೆ ಹಾಕಬೇಡಪ್ಪ. ನಾನು ಯಾಕೆ ಗೊತ್ತಾ ಬರ್ದಿದ್ದು? ಅಯ್ಯೋ ನೋವಿತ್ತಪ್ಪ. ಆಮೇಲೆಲ್ಲ ಯೋಚನೆ ಮಾಡಿದೆ ಅಪ್ಪ. ಅಮ್ಮಂಗಾಗಿದ್ದು ನೋವು, ಎಲ್ರಿಗೂ ಆಗಿದ್ದು ನೋವು ನೋಡೇನೆ ನಾನು ಬೇಡ ಅಂತ ಹೇಳ್ತಿರೋದಪ್ಪ ಇವಾಗ. ದಯವಿಟ್ಟು 1 ರೂಪಾಯಿನೂ ಹಾಕಬೇಡ ಡ್ಯಾಡ್ ನನ್ನ ಅಕೌಂಟ್ಗೆ, ದಯವಿಟ್ಟು ಹೇಳ್ತಾ ಇದ್ದೀನಿ. ದಯವಿಟ್ಟು ಡ್ಯಾಡ್, ಪುಟ್ಟಯ್ಯ ನಂಜಮ್ಮ ಗೌಡಾಸ್ ಹೌಸಲ್ಲಿ ಇರೋದು ಅಪ್ಪ ನಾನು. ದಯವಿಟ್ಟು ಅಪ್ಪ, ದಯವಿಟ್ಟು ಬೇಗ ಬಂದು ಕರ್ಕೊಂಡು ಹೋಗು. ಮೈಸೂರಲ್ಲಿರೋದು ನಾನು. ಬೇಗ ಬಾ ಅಪ್ಪ. ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ಬೇಡ, ಇಲ್ಲೇ ಇದ್ದೀನಿ ಬಾರೋ. ಮುಖ ಎಲ್ಲ ಕಸಿ ಮಾಡಾಕ್ಬಿಟ್ಟಿದ್ದಾರೆ ಕಣೋ ನನಗೆ. ನನ್ನ ಏಜು ಎಲ್ಲ ಪಡ್ಕೋತಾ ಇದ್ದಾರೆ ಕಣೋ. ಅಲ್ಲಿ 2 ಧೈರ್ಯ ಕೂಡ ಇಲ್ಲ ಕಣೋ. ನೋಡೋ ಸರಿಯಾಗಿ ನನ್ನನ್ನು. ಯಾಕಪ್ಪ ಹಿಂಸಿಸ್ತಾ ಇದೆಯಾ? ನನಗೇನೋ ಮುಚ್ಚಕ್ಕೆ ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ ನನಗೆ. ನಿನ್ನ ಅಪ್ಪ ತಾನೆ, ಅದಕ್ಕೆ ನಾನು ಎಲ್ಲ ನಿನ್ನಲ್ಲಿ ಕೇಳ್ಕೊತಾ ಇದ್ದೀನಿ ಅಪ್ಪ. ದಯವಿಟ್ಟು ಅಪ್ಪ, ರೀಲ್ಸು ಕಣೋ ಇದು, ನೋಡೋ ಸರಿಯಾಗಿ. ದಯವಿಟ್ಟು ಅಪ್ಪ, ನಾನು ನಿನ್ನ ನೋಡಬೇಕು. ಕಿಚ್ಚು, ಕಿಟಪ್ಪ, ಡ್ಯಾಡಿ, ಕಿಚ್ಚು, ಇವಾಗಂದೇನೆ ಪ್ಲೀಸ್ ಕಿಚ್ಚು, ದಯವಿಟ್ಟು ಬೇಗ ಬಾ ಕಿಟಪ್ಪ, ದಯವಿಟ್ಟು ಕಣೋ. ನಾನಿನ್ನ ಮಗಳು ಕಣೋ, ದಯವಿಟ್ಟು ಎದ್ದು ಬಾರೋ. ಅಳಿಸ್ಬೇಡ ಕಣೋ ಜಾಸ್ತಿ. ಹತ್ತು ಸಾಕಾಗೋಗಿದೆ ಕಣೋ ನನಗೆ. ಕಣ್ಣಲ್ಲಿರೋ ನೀರೆಲ್ಲ ಬತ್ತೋಗಿದೆ ಕಣೋ. ನನಗೆ ಇಲ್ಲಿ ಆಗ್ತಿಲ್ಲ ಕಣೋ ಇಲ್ಲಿರೋಕ್ಕೆ. ದಯವಿಟ್ಟು ಕಣೋ ಅಪ್ಪ, ದಯವಿಟ್ಟು ಬೇಗ ಬಂದು ನಾನು ಕರ್ಕೊಂಡು ಹೋಗು. ಇಲ್ಲ ನಿಮ್ಮಲ್ಲಾದರೂ ಇರಿಸ್ಕೊ, ಇಲ್ಲಾಂದರೆ ಎವನ್ಗಾದರೂ ತಳ್ಳೋ ಮಾರ್ಸ್ಗೆ. ಯಾಕೆ ನನಗೆ ಇಷ್ಟೊಂದು ಹಿಂಸಿಸ್ತಾ ಇದೀಯ ಅಪ್ಪ ನೀನುವೇ? ಯಾಕೋ ಬರ್ತಿಲ್ಲ ನೀನು? ನನ್ನಂಥ ತಪ್ಪು ನಾನು ಏನೋ ಮಾಡಿದ್ದೀನಿ. ದಯವಿಟ್ಟು ಅಪ್ಪ, ದಯವಿಟ್ಟು ಕರ್ಕೊಂಡು ಹೋಗು. ನನ್ನ ಶಕ್ಕು ಅಮ್ಮ ಹೇಗಿದ್ದಾರೆ? ಹುಷಾರಾಗಿದ್ದಾರಾ? ಹುಷಾರಾಗಿದ್ದರೆ ಮೊಮ್ಮಗಳು ಕೇಳ್ತಿದ್ದಾಳೆ ಅಂತ ಹೇಳಪ್ಪ. ದಯವಿಟ್ಟು ಕಣೋ ಅಪ್ಪ. ಅಮ್ಮ ಎಲ್ಲಿದ್ದೀರೋ ಅಪ್ಪ? ದಯವಿಟ್ಟು ರೀಲ್ಸ್ ನೋಡಾದರೂ ನೀನು ಬೇಗ ಬರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿನ್ನ ಮಗಳು ಅಪ್ಪ, ಎಲ್ಲಾದರೂ ಇರಿಸು. ಇಲ್ಲೇ ನಾನು 50 ವರ್ಷ ಇರಬೇಕು ಅಂತ ಆರ್ಡರ್ ಆಗಿದೆ. ಹೌದಮ್ಮ? ಮತ್ತು ಯಾಕಪ್ಪ ನನಗಿಷ್ಟೊಂದು ಹಿಂಸೆ? ಬೇಗ ಬಾ ಅಪ್ಪ, ದಯವಿಟ್ಟು ಬೇಗ ಬಾರೋ ಅಪ್ಪ. ನನ್ನಲ್ಲಿ ಮಗ ಬೇರೆ ನಡೀತಾ ಇದೆ ಕಣೋ. ನನ್ನಲ್ಲಿ ಆ ದರಿದ್ರದ ಒಂದು ವಾಸನೆ ಬೇರೆ ಹತ್ಕೊಂಡು ಕೂತದೆ ನನ್ನಲ್ಲಿ. ಆಗ್ತಿಲ್ಲ ಕಣೋ. ದಯವಿಟ್ಟು ಕಣೋ, ದಯವಿಟ್ಟು ಬೇಗ ಬಾ ಅಪ್ಪ.
ದಯವಿಟ್ಟು ಕಣೋ, ದರಿದ್ರದೊಂದು ಇದೆ ಕಣೋ, ತುಂಬ ವಾಸನೆ ಬರ್ತಾ ಇದೆ ಕಣೋ ನನ್ನಲ್ಲಿ. ಏನಂತ ಹೇಳೋದು ನಾನು? ನೀನನ್ನು ಇಲ್ಲೇ ಬಿಟ್ಟರೆ ಒಂದಲ್ಲ ಒಂದಿನ ಕಳ್ಕೊಂಡು ಬಿಡ್ತೀಯಪ್ಪ, ನನ್ನ ಸಂಪೂರ್ಣವಾಗಿ ಕಳ್ಕೊಂಡು ಬಿಡ್ತೀಯ ಕಣೋ. ದಯವಿಟ್ಟು ಅಪ್ಪ ಬೇಗ ಬಂದು ನಾನು ನೋಡಪ್ಪ, ದಯವಿಟ್ಟು ಕಣೋ. ನನ್ನ ಈ ಥರನೇ ಬಿಡಬೇಡಪ್ಪ, ಸಂಪೂರ್ಣವಾಗಿ ಕಳ್ಕೊತೀಯ ಕಣೋ ನನ್ನ. ನಿಜ ಹೇಳ್ತಾ ಇದ್ದೀನಿ ಕಿಟ್ಟಪ್ಪ, ಡ್ಯಾಡಿ, ಕಿಚ್ಚು, ಸುದೀಪು, ಅಪ್ಪ, ಕಿಚ್ಚು, ದೇವು ತಾತ, ದಯವಿಟ್ಟು ಎದ್ದು ಬಂದು ನಾನು ನೋಡೋಕ್ಕಾಗಲ್ವ, ಮಾತಾಡೋದಕ್ಕೆ ಆಗಲ್ವ ನಿಮಗೆ? ಇದೇ ಥರನೇ ಬಿಟ್ಟರೆ ನಿಜ ಹೇಳ್ತಾ ಇದ್ದೀನಪ್ಪ, ಸಂಪೂರ್ಣವಾಗಿ ಕಳ್ಕೊಂಡು ಬಿಡ್ತೀಯ ಅಪ್ಪ. ದಯವಿಟ್ಟು ಬೇಗ ಬಾರು ಅಪ್ಪ, ದಯವಿಟ್ಟು ಕಣೋ, ದಯವಿಟ್ಟು ಕಣೋ, ನಿಮ್ಮ ಪ್ಲೀಸ್ ಕಣೋ, ದಯವಿಟ್ಟು ಬೇಗ ಬಾ ಅಪ್ಪ. ನಾನು ಶಿರುಣಿ ಕಣೋ, ಶಿರುಣಿ ಕಣೋ, ನಾನು ನಿನ್ನ ಮಗಳು ಶಿರುಣಿ ಕಣೋ. ಲಿಮ್ಕಾ ಅವಾರ್ಡ್ ಕೇಳಿದ್ದೆ ಕಣಪ್ಪ ಮಂಜುಲಿ. ಅವನು ನನಗೆ ಬೋರ್ಡ್ಸರೆಲ್ಲ ಹೊಡೆದಿದ್ದಾನೆ. ಈ ಕಡೆ ನೋಡಿದ್ರೆ ಫಿಲಮ್ನವರು, ಅದು ಯಾರೋ ಮೀಡಿಯಾದವರು, ಟಿ ವಿಯವರು ಗೊತ್ತಿಲ್ಲ, ಅವರು ನನಗೆ ನಮ್ಮಂಗೆ ಹೇಳಿ ಇದು ಭಯಪಡಿಸಿ ನನಗೆ ಕಸಿ ಮಾಡಿಸಿದ್ದಾರೆ ಕಣೋ. ಮುಖನೆಲ್ಲ ಕಸಿ, ಬಿಳಿ ಕೂದಲೆಲ್ಲ ಹಾಕಿ ಕಸಿ ಮಾಡಿದ್ದಾರೆ ಕಣೋ. ಮುಖ ಎಲ್ಲ ಕಸಿ ಮಾಡಿದ್ದಾರೆ ಕಣೋ. ತಲೆ ಎಲ್ಲ ಕಣೋ ಅವ್ರು ಕಸಿ ಮಾಡಿರೋದು, ಮುಖ ಕಣಲ್ಲೇ ಬೇವರ್ಸಿ. ಅಪ್ಪ ಬೈಸ್ಕೊತೀಗ ನನ್ನ ಕೈಲಿ, ಚೆನ್ನಾಗಿ ಇಟ್ಕೊಂಡು ರುಬ್ಬಾಕಿಸ್ಕೊತೀಯ ನನ್ನ ಕೈಲಿ. ಇವಾಗ ಮಹತ್ ಕಾರ್ಯ ಮುಗೀತಾ ಹೇಳು ನೀನು ಮಾಡಿದ್ದು. ವಿಬ್ಗಯಾರ ಅಂತ ಹೇಳೋಗಿದ್ಯಲ್ಲೋ, ಯಾಕೋ ಅಪ್ಪ ಹಿಂಸಿಸ್ತೀಯ ನನಗೆ? ದಯವಿಟ್ಟು ಅಪ್ಪ. ಪುಟ್ಟಯ್ಯ ನಂಜಮ್ಮ ಗೌಡ ದೋಸಲ್ಲಿ ಇದ್ದೀನಿ ಅಪ್ಪ ನಾನು. ದಯವಿಟ್ಟು ನಮ್ಮಮ್ಮ ಹೇಗಿದ್ದಾರೋ? ಜಗ್ಗು ಅಜ್ಜಿಗೆ ನೋವಾಗಿದೆ ಕಣೋ, ವಿಪರೀತ. ದಯವಿಟ್ಟು ಅವ್ರು ಹೇಗಿದ್ದಾರೆ ಅಂತ ಹೇಳು ಅಪ್ಪ. ಏನೂ ಮಾತಾಡಲ್ಲ, ಏನೂ ಇಲ್ಲ. ಲೆಟರ್ ಹಾಕಿದರೆ ಕರೆಸ್ಪಾಂಡೆನ್ಸ್ ಇಲ್ಲ, ಒಂದು ಫೋನ್ ಕಾಲ್ ಇಲ್ಲ. ಯಾಕಪ್ಪ ಇಷ್ಟು ಹಿಂಸಿಸ್ತಾ ಇದೆಯಾ ನನಗೆ? ನಾನು ಹುಟ್ಟಿದ್ದೆ ವೇಸ್ಟ್ ಅನ್ನೋದಾಗಿದ್ರೆ ಯಾಕೋ ನನಗೆ ಜನ್ಮ ಕೊಟ್ಟೆ? ಯಾಕೋ ನನಗೆ ಇರ್ತಿದೀಯ ನೀನು? ಏನಂತ ಹೇಳಿ ನನ್ನ ನೋವಿಗೆ? ನೀನು ಹೇಳೋಗಿದೆ ವಿಪರೀತ ನೋವಾಗುತ್ತೆ ನಿನಗೆ ಅಂತ, ಅದಕ್ಕಿಂತ ಜಾಸ್ತಿನೇ ಆಗಿದೆ ಕಣೋ ಅಪ್ಪ. ನನಗೆ ಸ್ಮಿತಾ ಹೆಸರಲ್ಲಿ ಇರೋಕ್ಕೆ ಇಷ್ಟ, ಆದರೆ ನಾನು ಏನು ಮಾಡಲಿ? ನನಗೆ ಇದು ಬರಲ್ಲ, ನನಗೆ ಇನ್ವೆಂಟ್ ಮಾಡೋಕ್ಕೆ ಬರಲ್ಲ ನನಗೆ. ಏನಂತ ಮಾಡ್ಕೊಂಡು ಸರಿ, 10th ಕೂಡ ಮಾಡಿಲ್ಲ. ಅವಳ ಹೆಸರಲ್ಲಿ ಹಿಂದಿ ಎಕ್ಸಾಮ್ ಕಟ್ಟಿದ್ದೀನಿ. ನಾನು ಏನು ಮಾಡ್ಕೊಂಡು ಸಾಯಿಲಿ? ಲಿಂಕ್ ಬೇರೆ ಆಗಿದೆ ಅವಳ ಹೆಸರಲ್ಲಿ. ನಂಗೆ ಭಯ ಆಗ್ತಾ ಇದೆ. ನನ್ನ ಭಯಕ್ಕೆ ನೀನು ಏನು ಅಂತಲೇ ಇಲ್ಲ. ನಿಜ ಹೇಳ್ತಾ ಇದ್ದೀನಪ್ಪ, ದಯವಿಟ್ಟು ಒಬ್ಬ ಬಂದು ಕರ್ಕೊಂಡು ಹೋಗೋ ನನ್ನ. ನಿಜ ಹೇಳ್ತಾ ಇದ್ದೀನಪ್ಪ, ನಾನು ಸತ್ಯ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅಪ್ಪ, ಇದು ರೀಲ್ಸು ಅಪ್ಪ ನಾನು ಮಾಡ್ತಿರೋದು. ದಯವಿಟ್ಟು ಎಲ್ಲೇ ಇದ್ರು ಬೇಗವ ನಿನ್ನ ಮಗಳನ್ನ ನೋಡೋ, ಇಲ್ಲಾಂದರೆ ನನ್ನನ್ನು ಕಳ್ಕೊತೀಯ ಅಪ್ಪ. ದಯವಿಟ್ಟು ಅಪ್ಪ, ನಾನು ನಿಜ ಹೇಳ್ತಾ ಇದ್ದೀನಿ. ನಾನು ಶಿರುಣಿ ಅಪ್ಪ, ನಿನ್ನ ಮಗಳು ಶಿರುಣಿ ಸಮೇತ ಕಣೋ. ಯಾಕೋ ಅಪ್ಪ ಹೆಸರೆಲ್ಲ ಇಡೋದು ಬಿಟ್ಟು, ಹೆಸರೆಲ್ಲ ಇಟ್ಬಿಟ್ಟು ಇವಾಗ ನನಗೆ ಈ ಥರ ಮಾಡ್ತಿದೀಯ ಅಪ್ಪ. ಇದು ಪುನರ್ಜನ್ಮ ಅಲ್ಲ ಕಣೋ ಇದು. ಯಾಕಪ್ಪ ಇಷ್ಟೆಲ್ಲ ಹಿಂಸಿಸ್ತಾ ಇದೀಯಾ? ದಯವಿಟ್ಟು ಕಿಚ್ಚಪ್ಪ, ಎಲ್ಲೇ ಇದ್ರು ಬೇಗ ಬಂದು ನಿನ್ನ ಮಗಳನ್ನ ನೋಡು ಕಿಟ್ಟಪ್ಪ. ದಯವಿಟ್ಟು ಕಣೋ, ನಿನ್ನ ಕೈ ಮುಗಿತೀನೋ. ನಾನೇ ಕಣೋ ನಿನ್ನ ಮಗಳು, ಇನ್ನು ಎಷ್ಟೋ ನನಗೋಗರಿಲಿ. ಮಹತ್ ಕಾರ್ಯಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದೀನಿ ಹಿಂದೆ, ಹೌದು. ಮತ್ತೆ ಕರ್ಕೊಂಡು ಹೋಗೋದಕ್ಕೇನೋ ಮತ್ತೆ ಬಂದಿರೋದು ನಿನಗೆ. ದಯವಿಟ್ಟು ಅಪ್ಪ ಶಕ್ಕು ಅಮ್ಮನ, ದೇವು ತಾತನ ಇಬ್ಬರನ್ನ ಚೆನ್ನಾಗಿ ನೋಡ್ಕೋ ಅಪ್ಪ.
ನನ್ನನ್ನಂತ ಇಲ್ಲಿ ಬಿಟ್ಟು ಕೈ ಬಿಟ್ಟು ಅಮ್ಮನಾದರೂ ಚೆನ್ನಾಗಿ ನೋಡ್ಕೋ ಅಪ್ಪ. ಇಲ್ಲಿ ಪ್ಲೀಸ್ ಅಪ್ಪ, ದಯವಿಟ್ಟು ಅಮ್ಮನಾದರೂ ಚೆನ್ನಾಗಿ ನೋಡ್ಕೊಳೋ. ಅಮ್ಮನ ಇಲ್ಲಿ ಕಳಿಸ್ಬೇಡ, ನಾನೇ ಅಲ್ಲಿಗೆ ಬರ್ತೀನಿ, ನಿನ್ನ ಜೊತೇಲಿ ಇರ್ತೀನಿ. ಅವಾಗ ಅಮ್ಮನ ನಾನೇ ನೋಡ್ತೀನಿ ಅಪ್ಪ. ಇದು ರೀಲ್ಸ್ ನಾನು ಮಾಡ್ತಾ ಇರೋದು, ಇದು ಭ್ರಮೆನೂ ಅಲ್ಲ, ಏನೂ ಅಲ್ಲ ಅಪ್ಪ. ದಯವಿಟ್ಟು ಅಪ್ಪ, ದಯವಿಟ್ಟು ಕರ್ಕೊಂಡು ಹೋಗು ನನ್ನ. ಕಿಚ್ಚು ಅಪ್ಪ, ಫಿಲ್ಮ್ ಸೆಲೆಬ್ರಿಟಿ ಕಿಚ್ಚ ಸುದೀಪ್ ಅಪ್ಪ, ದಯವಿಟ್ಟು ಕರ್ಕೊಂಡು ಹೋಗು ನನ್ನ. ನಾನು ನಿನ್ನ ಮಗಳು ಶಿರೋಣಿನೇ. ಎಷ್ಟು ಅಂತ ಬಡ್ಕೊಳ್ಳಿ ನಾನು. ನನ್ನ ಚೈಲ್ಡ್ ಹೆಲ್ಪ್ ಲೈನ್ಗೆ, ವುಮೆನ್ ಹೆಲ್ಪ್ ಲೈನ್ಗೆ ಮತ್ತು ಎಮರ್ಜೆನ್ಸಿ ನಂಬರ್ಗೆಲ್ಲ ಕಾಲ್ ಮಾಡಿದ್ದೀನಿ. ಅಷ್ಟು ನಾನು ನಿನ್ನ ಮಗಳು ಡೌಟ್ ಆಗಿದ್ರೆ DNA ಏನಾದರೂ ಮಾಡಿಸ್ಕೊಂಡು ಸಾಯಿ, ನನಗೇನು. ದಯವಿಟ್ಟು ಎದ್ದು ಬಂದು ನನ್ನ ಜೊತೆಯಲ್ಲಿರು. ಯಾಕಿಷ್ಟು ಹಿಂಸಿಸ್ತಾ ಇದೆಯಾ ನನಗೆ? ಹುಟ್ಟಿದ ಜನ್ಮ ಕೊಟ್ಟಿದ್ದು ಹುಟ್ಟಿಸಿದ್ದು ಅಷ್ಟೇ. ನಾನು ನಿನ್ನನ್ನು ಸರಿಯಾಗಿ ನೋಡು ಇಲ್ಲ, ನೀನು ನಮ್ಮಪ್ಪ ಅಂತ ನಂಗೆ ಗೊತ್ತು. ಕಿರ್ಚಿದ್ದೆ ಮನೇಲಿ ನೀನು ನಾನು ಹುಟ್ಟಿದಾಗ. ನಾನು ಕಿಚ್ಚುನೆ ಅಂತ ಕಿರ್ಚಿದ್ದೆ, ಹೌದು ಅನ್ಸುತ್ತೆ. ದಯವಿಟ್ಟು ದಯವಿಟ್ಟು ಎದ್ದು ಬಂದು ನನಗಿಲ್ಲಿ ನೋಡು ನನ್ನ. ನಾನು ನಿನ್ನ ಮಗಳು ಶಿರೋಣಿನೇ. ದೇವು ತಾತ ಮತ್ತು ಶಕ್ಕು ಅಜ್ಜಿನ ಚೆನ್ನಾಗಿ ನೋಡ್ಕೊ, ನನಗದೇ ಬೇಕಾಗಿರೋದು. ಅವ್ರ ಜೊತೆಲಿ ಯಾವಾಗಲೂ ಇರು ಅಂತ ಹೇಳಿದ್ದೆ ನಾನು. ಯಾಕೆ ನನ್ನನ್ನಂತ ನಿನ್ನ ಕೈ ಬಿಟ್ಟಿದ್ಯಾ ಇಲ್ವೋ ನಂಗೆ ನಿನಗೆ ಗೊತ್ತಾಗಿದೆ. ನನಗೇನಂತ ಹೇಳಲಿ ನಾನು. ನಾನು ನಿನ್ನ ಮಗಳು ಶಿರೋಣಿ ಶಿರೋಣಿ ಶಿರೋಣಿ. ಎಷ್ಟು ಸರಿ ಬೇಕಾದರೂ ಹೇಳ್ತೀನಿ. DNA ಟೆಸ್ಟ್ ಆದರೂ ಮಾಡಿಸು. ನೀನು ದೇವರು ಅಪ್ಪ, ನಾನು ನೋಡಿದಾಗಲೇ ನಿಂಗೆ ಗೊತ್ತಾಗುತ್ತೆ ನಾನು ಏನು ಎತ್ತ ಅಂತ. ಹೌದಮ್ಮ, ದಯವಿಟ್ಟು ನನಗೆ ಇದೊಂದು ಹೆಲ್ಪ್ ಮಾಡು ನೀನು. ನನ್ನ ಜೊತೆಲಿರು ಬಾ. ನನಗಿಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಾಗ್ತಿಲ್ಲ ಅಪ್ಪ ನನಗೆ. ಆ ಶಾಗಿ ವ್ಯಾಗಿಲಿ ಬರ್ತೀನಿ ಅಂತೀಯ, ಬರೋದಿಲ್ಲ. ಈ ಕಡೆ ಸೆಲೆಬ್ರಿಟಿಯಾಗೆ ಬರಲ್ಲ ಅಂತ ಕೇಳ್ತೀಯ, ಏನಂತ ಹೇಳೋದಪ್ಪ? ನನ್ನ ಮನಸ್ಸನ್ನು ಕೊಯ ಮಾಡಿಸ್ತೀಯ. ಬರೋದು ಮಾತ್ರ ಬರಲ್ಲ ನೀನು. ನಿಜ ಹೇಳ್ತಾ ಇದ್ದೀನಪ್ಪ. ದಯವಿಟ್ಟು ಅಪ್ಪ, ದಯವಿಟ್ಟು ಬೇಗ ಬಂದು ನನ್ನ ಹತ್ರ ಇರೋಲೇ. ನಿಮ್ಮ ಅಜ್ಜಿ ಪಿಂಡ ಬೈದ್ಬಿಡ್ತೀನಿ ಅಷ್ಟೇ. ಈಗ ನಾನು ಏನೇನು ಬೈತದೆ ನನಗೆ ಗೊತ್ತಿಲ್ಲ. ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು. ಬಾಯಿಗೆ ಬಂದಂಗೆ ಬೈದ್ಬಿಡ್ತೀನಿ ಅಷ್ಟೇ. ಈಗ ನಾನು ಇನ್ನು ಬರಲಿಲ್ಲ ಅಂದ್ರೆ ಅಂಥವನು ಇಂಥವನು ಅಂತ. ನಾನು ಒಬ್ಳನ್ನೇ ಇಲ್ಲಿ ಇಟ್ಟಿದ್ದೀಯಲ್ಲ, ಯಾಕಪ್ಪ ಇಲ್ಲಿ ಒಬ್ಳನ್ನೇ ಇಟ್ಟಿದ್ಯಾ? ನನಗೆ ಹೋಗ್ಲಿ, ನೀನಾದರೂ ನನ್ನ ಜೊತೇಲಿದ್ಯಾ. ಇವಮ್ಮ ನೋಡಿದ್ರೆ ಮರಳು ಮಾಡ್ತೀನಂತೆ ಹುಡುಗರನ್ನೆಲ್ಲ ನಾನು ಇದೆಲ್ಲ ಅಪ್ಲೋಡ್ ಮಾಡಿ. ನಾನು ಯಾವ ಮರಳು ಮಾಡಲೋ ನಾನು ಅಪ್ಪ? ನಾನು ಯಾವ ಮರಳು ಮಾಡಿ ಹೇಳು? ಹುಡುಗನೆಲ್ಲ ಮರಳು ಮಾಡಿ ನನಗೆ ಬಂದು ನಾನು ಯಾಕೆ ಹಿಂಗೆ ಇರಬೇಕಾಗಿತ್ತು? ಕಸಿ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ನನಗೆ ಯಾವ ಹಣೆ ಬಾರ ಅಪ್ಪ ಇದು ಇಲ್ಲಿರೋದಕ್ಕೆ? ನನಗದೆಲ್ಲ ಗೊತ್ತಿಲ್ಲಪ್ಪ. ನೀನು ಬಂದು ಕರ್ಕೊಂಡು ಹೋಗ್ತಿದೀಯಾ ಅಷ್ಟೇ. ನಾನು ನಿನ್ನ ಮಗಳು, ಕಿಚ್ಚು ಮಗಳು ನಾನು. ಎಷ್ಟು ಚೆನ್ನಾಗಿ ಬೆಳೆದಿದ್ದೆ ಗೊತ್ತಾ? ಯೂಟ್ಯೂಬ್ ನೋಡ್ಕೊಂಡು ನಾನು ಆ ಪಾಠ ಎಲ್ಲ ಕಲ್ತಿರೋ. ನನಗೆ ಒಂದು ಸ್ಕೂಲು ಕಾಲೇಜ್ ಕೂಡ ಹಾಕಿಲ್ಲ ನನಗೆ. ನನಗದೆಲ್ಲ ಗೊತ್ತಿಲ್ಲಪ್ಪ. ನೀನು ಬರ್ತಿದೀಯಾ ಅಷ್ಟೇ. ನೀ ನಮ್ಮಪ್ಪನೇ. ಸ್ನೇಹ ನಮ್ಮಮ್ಮನೇ. ಸ್ಮಿತಾ ನನಗೆ ಅಜ್ಜಿ ಆಗಬೇಕು ನನಗದೆಲ್ಲ ಗೊತ್ತಿಲ್ಲ. ನೀನು ಬರ್ತಾ ಇದೀಯಾ ಅಷ್ಟೇ. ನಮ್ಮ ವಂಶ ವೃದ್ಧಿ ಆಗಿದೆ ಅಷ್ಟು ಹೇಳುವಲ್ಲೆ. ದಯವಿಟ್ಟು ನಂಗೆ ಅದೆಲ್ಲ ಇರಲಿ, ಅದು ಬೇಕಾಗಿರೋ ಮಾತೇನೆ. ದಯವಿಟ್ಟು ನನ್ನನ್ನು ಯಾವಾಗ ಬರ್ತಿದೀಯ ನೋಡೋಕ್ಕೆ? ನನ್ನ ಏಜು ಪಾಜು ಎಲ್ಲ ಬಡ್ಕೋತಕ್ಕೆ ಓದಿದ್ದಾರೆ. ಇಲ್ಲಿ ಬ್ರೈನ್ ಎಲ್ಲ ತಿಂತಾ ಇದ್ದಾರೆ. ಇಲ್ಲಿ ಹೇಳ್ತಾರೆ ನನಗಿಲ್ಲಿ ತಿನ್ನೋದಕ್ಕೋಸ್ಕರ ನಿನ್ನ ಇಲ್ಲಿ ಬಿಟ್ಟಿರೋದು ಅಂತ. ತುಂಬ ನೋವಲ್ಲಿದ್ದೀನಪ್ಪ ನಾನು. ಆಗ್ತಿಲ್ಲಪ್ಪ ನನಗಿಲ್ಲಿರೋದಕ್ಕೆ.
ಈಗಾಗಲೇ ನಂಗೆ ಅರ್ಧ ಅಲ್ಲ ಪೂರ್ತಿ ಬ್ರೈನ್ ಹೋಗೋದ್ರಲ್ಲಿದೆ. ನಿಜ ಹೇಳ್ತಾ ಇದ್ದೀನಪ್ಪ, ನಾನು ನಿನ್ನ ಮಗಳು ಅಪ್ಪ. ದಯವಿಟ್ಟು ಬಂದು ನಾನು ಕರ್ಕೊಂಡೋಗು ಅಷ್ಟೇ. ನಾನು ಹೇಳೋದಕ್ಕೇನಿಲ್ಲ. ನಾನು ಡೇಟಾಗೆ ನಿನ್ನ ಜೊತೆ ಮಾತಾಡ್ತೀನಿ ಅಂತಾನೆ ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ರೀಲ್ಸಲ್ಲಿ. ಮಹತ್ ಕಾರ್ಯ ಮುಗ್ದಿದ್ರೆ ದಯವಿಟ್ಟು ಕರ್ಕೊಂಡೋಗು.